ನಮಸ್ಕಾರ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಹೊಸಪೇಟೆಯ ಶ್ರೀ ಶಂಕರ ಆನಂದ್ ಸಿಂಗ್ ಸರ್ಕಾರಿ ಕಾಲೇಜಿನಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ನಡೆಯಿತು. ವಾಲ್ಮೀಕಿ ಮಹಿಳಾ ಕಲಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ರಂಗಗೀತೆ, ವಿಶೇಷ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಜರುಗಿತು. ಈ ವೇಳೆ ಕೆ ದೇವರಾಜ್ ಗಿಣಿಗೇರ ಅವರಿಗೆ ವಾಲ್ಮೀಕಿ ಕಲಾರಂಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಶ್ರೀ ಶಂಕರ ಆನಂದ ಸಿಂಗ್ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಶ್ರೀ ವಾಲ್ಮೀಕಿ ಮಹಿಳಾ ಕಲಾ ಟ್ರಸ್ಟ್ ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆ ಹಾಗೂ ರಂಗಗೀತೆ, ರಂಗ ಪ್ರಶಸ್ತಿ, ವಿಶೇಷ ಉಪನ್ಯಾಸ, ಪ್ರಾರ್ಥನೆ ಶ್ರೀಮತಿ ಚೈತ್ರಾ ಶರಣಮ್ಮ ಪ್ರೇಮ ಇವರಿಂದ. ಉದ್ಘಾಟಕರು ಸೋಮಣ್ಣ, ಹಿರಿಯ ರಂಗಕರ್ಮಿಗಳು ಹೊಸಪೇಟೆ. ಅಧ್ಯಕ್ಷತೆ ಡಾಕ್ಟರ್ ವೀರಭದ್ರಪ್ಪ ತಮ್ರಳ್ಳಿ. ಪ್ರಾಂಶುಪಾಲರು ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಕಾಲೇಜು. ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಮಾಡ್ಲಾಕನಹಳ್ಳಿ, ರಂಗಭೂಮಿ ಕಲಾವಿದರು ಹಾಗೂ ಪತ್ರಕರ್ತರು. ರಾಜ್ಯಾಧ್ಯಕ್ಷರು ವಿಶ್ವನಾಥ್ ಸಾಹುಕಾರ, ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಬೆಂಗಳೂರು. ಯಲ್ಲನಗೌಡ ಶಂಕರಬಂಡಿ ಅಧ್ಯಕ್ಷರು, ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘ ಬಳ್ಳಾರಿ. ಮಧುರ ಚನ್ನಶಾಸ್ತ್ರಿ ಹಿರೇಮಠ, ರಂಗ ಕಲಾವಿದರು ಹೊಸಪೇಟೆ. ರಾಜೇಶ್, ಸಮಾಜ ಸೇವಕರು ಬಳ್ಳಾರಿ. ವಿಶೇಷ ಉಪನ್ಯಾಸ ಡಾಕ್ಟರ್ ಕೆ ನಾಗರತ್ನಮ್ಮ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು, ಮರಿಯಮ್ಮನಹಳ್ಳಿ. ವಾಲ್ಮೀಕಿ ಕಲಾರಂಗ ಪ್ರಶಸ್ತಿ ಪುರಸ್ಕೃತರು ಕೆ ದೇವರಾಜು ಗಿಣಿಗೇರ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಸ್ವಾಗತ ಬಯಸುವವರು ವಾಲ್ಮೀಕಿ ಮಹಿಳಾ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಅನುರಾಧ ವಿ ಹೊಸಪೇಟೆ. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419419999. ಅವರೇ ಮಹಿಳಾ ಪಾತ್ರಗಳನ್ನು ಮಾಡ್ತಿದ್ರು. ನಾವು ಚಿಕ್ಕವರಿದ್ದಾಗ ಕೂಡ ನಾಟಕ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಒಂದು ಅಥವಾ ಡಾನ್ಸ್ಗೋ ಅಥವಾ ಒಂದು ಪಾತ್ರಕ್ಕೆ ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ರು. ಇಲ್ದಿದ್ರೆ ಎಲ್ಲ ಗಂಡು ಮಕ್ಕಳ ಪಾತ್ರ, ಬಣ್ಣ ಹಚ್ಕೊಂಡ ಹೆಣ್ಣು ಪಾತ್ರ ಕೂಡ ಅದ್ಭುತವಾಗಿ ಮಾಡ್ತಿದ್ರು ಅವರು. ಹೀಗೆ ಅವಾಗಲೇ ನಡ್ಕೊಂಡು ಬಂದಂತ. ಆಮೇಲೆ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳವರು ತಮ್ಮ ಕಂಪನಿಯಲ್ಲಿ ಗಂಡು ಮಕ್ಕಳೇ ಪಾತ್ರ ಮಾಡತಕ್ಕ ಸಂದರ್ಭದಲ್ಲಿ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.